ಬೆಳಗ್ಗೆ ಮತ್ತೆ ವರ್ತೂರು ಸಂತೋಷ್ ಅವ್ರ ಜೊತೆ ಮಾತಾಡಿದೆ. ಹೌದಾ, ಹಾಗಾದ್ರೆ ಒಡೆಯ ಅಂತ ಕರೆಸ್ಕೊಳ್ಳೋದು ತಪ್ಪಲ್ವಾ? ಹಳ್ಳಿಕಾರ್ ಒಡೆಯ ಅಂತ. ಅದ್ರಕ್ಕೆ ನಾನು ಯಾವತ್ತೂ ಆಭಾರಿ. ನನ್ನ ಮನೇಲಿ ಎತ್ತು ಕಟ್ಟಿದ್ದೀನಿ, ನಾನೆಷ್ಟು ಹಸ ಕಟ್ಟಿದ್ದೀನಿ, ಬನ್ನಿ ನನ್ನ ಕೊಟ್ಟಿಗೆಗೆ. ನಾವು ಹಸುವನ್ನು ಸಾಕುವಂತಹ ಜನಾಂಗಕ್ಕೆ ಸೇರಿದವರು. ಹತಭಯಂಕರ ವಜ್ರಮುನಿ ಸರಿದಾರಲ್ಲ, ಅವರು ಸಹಿತ ಹಳ್ಳಿಕಾರ್ ಸಮುದಾಯಕ್ಕೆ ಸೇರಿದವರು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ನೆನ್ನೆ ಒಂದು ವಿಡಿಯೋ ಮಾಡಿದೆ, ವರ್ತೂರು ಸಂತೋಷ್ ಅವರಿಗೆ ಹಳ್ಳಿಕಾರ್ ಒಡೆಯ ಅಂತ ಕರೀತಾರಲ್ಲ, ಅದ್ರಲ್ಲಿ ಏನು ಸಮಸ್ಯೆ, ಯಾಕೆ ಕರಿಬಾರ್ದು ಅಂತ. ಅದಾದಮೇಲೆ ಒಂದಿಷ್ಟು ಬೆಳವಣಿಗೆಗಳಾಯಿತು. ವಿಡಿಯೋ ನೋಡಿ ಕೆಲವರು ನಂಗೆ ಫೋನ್ ಮಾಡಿ ಸರ್ ಹಳ್ಳಿಕಾರ್ ಒಡೆಯ ಅಂತ ಯಾಕೆ ಕರೆಯೋಕ್ಕೆ ಬರಲ್ಲ ಅಂತಂದರೆ, ಹಳ್ಳಿಕಾರ್ ಅನ್ನೋದು ಒಂದು ಜನಾಂಗ, ಒನ್ ಸೆಟ್ ಆಫ್ ಪೀಪಲ್ ಅವರಿದ್ದಾರೆ. ಅದು ನಾವು ಯದುವಂಶದವರು, ಶ್ರೀಕೃಷ್ಣನ ಪೂಜೆ ಮಾಡೋರು, ಅಲ್ಲಿಂದ ಇಲ್ಲಿಯ ತನಕ ನಾವು ಅದನ್ನು ನಡೆಸ್ಕೊಂಡು ಬಂದಿದ್ದೀವಿ. ಹಳ್ಳಿಕಾರ್ ಅನ್ನೋದು ನಮ್ಮ ಸಮುದಾಯ. ನಾವು ಹಸುವನ್ನು ಸಾಕುವಂತಹ ಜನಾಂಗಕ್ಕೆ ಸೇರಿದವರು ಅಂತೆಲ್ಲ ಸುಮಾರು ಹೊತ್ತು ಮಾತಾಡಿದ್ರು. ಸ್ಪಷ್ಟೀಕರಣ ಅದು ಇದು ಎಲ್ಲ ನಡೀತಾ ಇತ್ತು. ನಾನು ಹೇಳಿದೆ, ಇಲ್ಲ, ಹಳ್ಳಿಕಾರ್ ಸಮುದಾಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ವಿಡಿಯೋದಲ್ಲೂ ನಾನೆಲ್ಲೂ ಸಮುದಾಯದ ಬಗ್ಗೆ ಹೇಳಿಲ್ಲ. ಹಳ್ಳಿಕಾರ್ ತಳಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ವರ್ತೂರವರಿಗೆ ಹಳ್ಳಿಕಾರ್ ಒಡೆಯ ಅಂತ ಕರಿತಿರೋದು ಸಹ ಅವರು ಆ ತಳಿಯನ್ನು ಪೋಷಿಸುತ್ತಿರುವ ಮತ್ತು ಬೆಳೆಸುತ್ತಿರುವ ರೀತಿಗೋಸ್ಕರ ಅವ್ರಿಗೆ ಜನ ಬಿರುದು ಕೊಟ್ಟಿದ್ದಾರೆ ಅಂತ ನಾನು ಹೇಳಿದೆ. ಸರಿ ಆಯಿತು, ಮಾತುಕತೆ ಆಯಿತು. ಆಮೇಲೆ ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳಿ ಕಟ್ ಮಾಡಿದೆ. ಇವತ್ತು ಬೆಳಗ್ಗೆ ಮತ್ತೆ ವರ್ತೂರು ಸಂತೋಷ್ ಅವ್ರ ಜೊತೆ ಮಾತಾಡಿದೆ. ಹೀಗೊಂದು ಸಮುದಾಯ ಇದೆ, ಗೊತ್ತಾ ನಿಮಗೆ ಅಂತ. ಅವ್ರು ಹೇಳಿದ್ರು, ಹೌದು ಅಣ್ಣ, ಗೊತ್ತಿದೆ ನನಗೆ, ಆ ಸಮುದಾಯದ ಬಗ್ಗೆ ನನಗೆ ಅರಿವಿದೆ. ಹೌದಾ, ಹಾಗಾದರೆ ಒಡೆಯ ಅಂತ ಕರೆಸ್ಕೊಳ್ಳೋದು ತಪ್ಪಲ್ವಾ ಅಂತಂದರೆ, ಅವರೂ ಅದೇ ಮಾತು ಹೇಳಿದ್ರು. ಅಣ್ಣ, ನಾನು ತಳಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸರಿ, ಹಾಗಾದರೆ ಅದಕ್ಕೊಂದು ಸ್ಪಷ್ಟೀಕರಣದ ವೀಡಿಯೋ ಕೊಡಿ ಅಂತಂದರು. ಅಂತ ಕೇಳಿದೆ ನಾನು. ಅದಕ್ಕೆ ಆಯ್ತಣ್ಣ ಕಳಿಸ್ತೀನಿ ಅಂತೇಳಿ ಒಂದು ವೀಡಿಯೋನು ನನಗವರು ವೀಡಿಯೋ ಮಾಡಿ ಕಳಿಸಿದ್ರು. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಹಳ್ಳಿಕಾರ್ ಸಮುದಾಯದ ಜನ ಏನಿದ್ದಾರೆ ಅದರಲ್ಲಿ ಸಾಕಷ್ಟು ಜನ ನನ್ನ ಸ್ನೇಹಿತರು ಇದ್ದಾರೆ. ಇನ್ಫ್ಯಾಕ್ಟ್ ವಜ್ರಮುನಿಯವರು, ಅಂದರೆ ನಮ್ಮ ನಟಭಯಂಕರ ವಜ್ರಮುನಿ ಸರ್ ಇದ್ದಾರಲ್ಲ, ಅವರು ಸಹಿತ ಹಳ್ಳಿಕಾರ್ ಸಮುದಾಯಕ್ಕೆ ಸೇರಿದವರು. ಅವ್ರ ಮನೆಯವರೇ ಕರೆದು ನನಗೆ ಸನ್ಮಾನ ಮಾಡಿದ್ದಾರೆ, ಕರೆದು ಊಟ ಹಾಕಿದ್ದಾರೆ, ಗಿಡಗಳನ್ನ ಕೊಟ್ಟಿದ್ದಾರೆ. ಅದೇ ಗಿಡಗಳನ್ನ ನಾನು ನನ್ನ ತೋಟದಲ್ಲಿ ನೆಟ್ಟಿದ್ದೀನಿ. ಅವ್ರಿಗೆ ನನ್ನ ಬಗ್ಗೆ ಗೌರವ ಇತ್ತು. ನಮ್ಮವರು ಅಲ್ಲದೇ ಇದ್ದರೂ ನೀನು ಹಳ್ಳಿಕಾರ್ ಏನು ಆ ಸಂಸ್ಕೃತಿಯನ್ನು, ಹಳ್ಳಿಕಾರ್ ಹಸುಗಳನ್ನು ನೀನು ಬೆಳೆಸ್ತಾ ಇದೆಯಾ ಅಂತೇಳಿ ನನ್ನ ಅಪ್ರಿಷಿಯೇಟ್ ಮಾಡಿದರು. ಇವಾಗ ಯಾರ್ಯಾರೋ ಕೆಲವರು ಹೀಗೆಲ್ಲ ಅಡ್ಡಗಾಲು ಹಾಕ್ತಾ ಇದ್ದಾರೆ. ನನಗೆ ಕಾಡುಗೋಡಿಯ ಹುಡುಗರು ಸೇರಿ ನಾನು ಹಳ್ಳಿಕಾರ್ ತಳಿಯ ಬಗ್ಗೆ ನನಗಿರುವ ಆಸಕ್ತಿಯನ್ನು ಮತ್ತು ಅದನ್ನು ಬೆಳೆಸ್ತಾ ಇರೋ ರೀತಿ ನೋಡ್ಬಿಟ್ಟು ನನಗೆ ಹಳ್ಳಿಕಾರ್ ಒಡೆಯ ಅಂತ ಬಿರುದು ಕೊಟ್ಟರು. ನಾನು ಹಳ್ಳಿಕಾರ್ ಸಮುದಾಯದ ಒಡೆಯ ಅಂತ ಎಲ್ಲೂ ಕರ್ಕೋತಾ ಇಲ್ಲ, ಹಳ್ಳಿಕಾರ್ ಜನಾಂಗದ ಒಡೆಯ ಅಂತ ನಾನು ಹೇಳ್ತಾ ಇಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನನಗೆ ಅದ್ರ ಬಗ್ಗೆ ಗೌರವ ಇದೆ, ಅದ್ರ ಬಗ್ಗೆ ಪ್ರೀತಿ ಇದೆ. ಅದರಲ್ಲಿ ನನ್ನ ಸ್ನೇಹಿತರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇರೋದ್ರಿಂದ ನಾನು ಜನಾಂಗದ ಬಗ್ಗೆ ನಾನು ಮಾತಾಡಲ್ಲ. ನಾನು ಬರೀ ತಳಿ, ಹಳ್ಳಿಕಾರ್ ತಳಿಯ ಒಡೆಯ ಅಂತ ಯಾರೂ ಹೇಳಲ್ಲ. ಹಳ್ಳಿಕಾರ್ ಒಡೆಯ ಅಂದರೆ ಹಳ್ಳಿಕಾರ್ ಹಸುಗಳ ತಳಿ. ನಾನು ಹಳ್ಳಿಕಾರ್ ಅಲ್ಲ, ಅವರೇ ಹೇಳ್ತಾರಲ್ಲ, ನಾನು ಹಳ್ಳಿಕಾರ್ ಅಲ್ಲ, ಆದರೆ ಹಳ್ಳಿಕಾರ್ ತಳಿಗಳನ್ನು ನಾನು ಬೆಳೆಸ್ತಾ ಇರೋದ್ರಿಂದ ನನ್ನ ಮನೇಲಿ ಎತ್ತು ಕಟ್ಟಿದ್ದೀನಿ, ನಾನೆಷ್ಟು ಹಸ ಕಟ್ಟಿದ್ದೀನಿ, ಬನ್ನಿ ನನ್ನ ಕೊಟ್ಟಿಗೆಗೆ ಅಂತೆಲ್ಲ ಮಾತಾಡ್ತಾಯಿದ್ರು. ಸೊ ಹಾಗಾಗಿ ಆ ವಿಡಿಯೋದ ಎಂಡ್ನಲ್ಲಿ ನಿಮಗೆ ತೋರಿಸ್ತೀನಿ, ನೋಡಿ. ಆದರೆ ನಾನು ಹೇಳ್ತಿರೋದಿಷ್ಟೇ, ದಯವಿಟ್ಟು ತಲೆಯಲ್ಲಿಟ್ಟುಕೊಳ್ಳಿ. ಅವರು ಹೇಳ್ತಾ ಇರೋದು ಸಿಂಪಲ್ ಆಗಿದೆ. ಹಳ್ಳಿಕಾರ್ ಒಡೆಯ ಅಂತ ಜನ ಕೊಟ್ಟಿರೋ ಬಿರುದದು, ಅದನ್ನು ಯಾಕೆ ಅವರು ಕರೆಸ್ಕೋತಾ ಇದ್ದಾರೆ ಅಥವಾ ಅದನ್ನು ಅವರು ಯಾಕೆ ಇಷ್ಟಪಡ್ತಾರೆ ಅಂತಂದರೆ, ಹಳ್ಳಿಕಾರ್ ತಳಿ ಹಸುಗಳು ಏನಿದೆ, ಹಳ್ಳಿಕಾರ್ ತಳಿ ಏನಿದೆ, ಅದರ ನಿಟ್ಟಿನಲ್ಲಿ ಅದನ್ನು ಜಗತ್ತಿಗೆ ಪಸರಿಸುವ, ಹಬ್ಬಿಸುವ, ತಲುಪಿಸುವ ನಿಟ್ಟಿನಲ್ಲಿ ಅವ್ರು ಮಾಡ್ತಿರುವ ಕೆಲಸಕ್ಕೆ ಕೊಟ್ಟಂತಹ ಬಿರುದದು. ಸೊ ಹಾಗಾಗಿ ಹಳ್ಳಿಕಾರ್ ಒಡೆಯ ಅಂತ ಕರೆಸಿಕೊಳ್ತಿರುವ ಸಂತೋಷ್ ಅವರಿಗೂ ಹಳ್ಳಿಕಾರ್ ಸಮುದಾಯಕ್ಕೂ ಯಾವುದೇ ಸಂಬಂಧವಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸುವ ಸಲುವಾಗಿ ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದಿಷ್ಟು ಕಾಲ್ಗಳು ಬಂದಿತ್ತು, ಆ ಕಾಲ್ಗಳಿಗೆ ನಾನು ಉತ್ತರ ಕೊಟ್ಟ ಮೇಲೆ ಅದಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕು ಅನ್ನುವ ಕಾರಣಕ್ಕೆ ಮತ್ತೆ ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಹಾಗೆ ಯಾರು ಕಾಲ್ ಮಾಡಿದ್ರು ಅವ್ರಿಗೂ ನಾನು ಕರೆದಿದ್ದೀನಿ, ಬನ್ನಿ ದಯವಿಟ್ಟು ನನ್ನ ಸ್ಟುಡಿಯೋಗೆ ಬನ್ನಿ, ಮಾತಾಡೋಣ. ತಪ್ಪಿದರೆ ನಮ್ಮದೇನು ತಪ್ಪು ಅಂತ ಒಪ್ಕೊಳ್ಳೋಕ್ಕೇನಿದೆ, ಬನ್ನಿ ನಮ್ಮ ಸ್ಟುಡಿಯೋಗೆ ಬನ್ನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಚರ್ಚೆ ಮಾಡೋಣ ಅಂತಲೂ ಅವ್ರನ್ನ ಕರೆದಿದ್ದೀನಿ. ಸೊ ಬರ್ತಾರೆ ಅಂತ ನಾನು ನಂಬಿದ್ದೀನಿ. ಅದೇನೇ ಇರಲಿ, ಈಗ ಆ ವಿಡಿಯೋ ನೋಡಿ, ವರ್ತೂರು ಸಂತೋಷ್ ಅವರು ಏನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆ ವಿಡಿಯೋ ನೋಡಿ. ಹಾಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ, ನಮಸ್ಕಾರ. ವಿಡಿಯೋ ನೋಡಿ ಮರಿಬೇಡಿ. ನಮಸ್ಕಾರ. ಇವತ್ತು ಸುಮಾರು ಕಡೆ ಕೆಲವೊಬ್ಬರು ಏನೋ ಹಳ್ಳಿಕಾರ್ ಒಡೆಯ ಯಾರು ಕೊಟ್ಟರು, ಎಲ್ಲಿ ಕೊಟ್ಟರು ಅಂತ ಕೇಳ್ತಾವ್ರೆ. ಅದ್ರಕ್ಕೆ ಉತ್ತರ ನೋಡಪ್ಪ, ನನಗೆ ಹಳ್ಳಿಕಾರ್ ಒಡೆಯ ಅಂತ ಕಾಡುಗೋಡಿ ಹುಡುಗರು ಕೊಟ್ಟಿದ್ದು, ಅದು ಅಭಿಮಾನದ ಪ್ರೀತಿಗಿಂದ ಕೊಟ್ಟಿರೋದು. ಆಮೇಲೆ ಹಳ್ಳಿಕಾರ್ ಜನಾಂಗ ಐತೆ ಅನ್ನೋದು ನನಗೆ ಗೊತ್ತು. ನಾವೆಲ್ಲಿನೂ ಜನಾಂಗದ ಬಗ್ಗೆ ಇಲ್ಲ, ಹಳ್ಳಿಕಾರ್ ಜನಾಂಗಕ್ಕೆ ನಾನು ಒಡೆಯ ಅಂತ ನಾನು ಹೇಳ್ಕೊಳಕ್ಕೆ ನನಗೆ ಇಲ್ಲ, ನನಗೆ ಅದಕ್ಕೆ ಸಂಬಂಧನೂ ಇಲ್ಲ, ನಾನು ಎಲ್ಲೂ ಅದ್ರನ್ನ ಮಾತಾಡೂ ಇಲ್ಲ.
ಹಳ್ಳಿಕಾರ್ ಜನಾಂಗದವರು ನಮ್ಮ ಸ್ನೇಹಿತರು ತುಂಬ ಜನ ಇದ್ದಾರೆ, ಅದ್ರ ಮೇಲೆ ಗೌರವನೂ ಐತೆ ನನಗೆ. ಅದಕ್ಕೋಸ್ಕರ ಯಾವುದೋ ಒಂದು ಷಡ್ಯಂತ್ರ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವುದೋ ಎತ್ಕೊಂಡು ಇದು ಮಾಡಬೇಡ್ರಿ. ಇದು ಹಳ್ಳಿಕಾರ್ ಅನ್ನೋದು ಒಂದು ದನಿನ ಕುಲ. ಅದು ನಾನು ಅದನ್ನ ಸೇವ್ ಮಾಡೋ ನಿಟ್ಟಿನಲ್ಲಿ ಹಳ್ಳಿಕಾರ್ ಬ್ರೀಡ್ನ ಇಂಪ್ರೂವ್ ಮಾಡುವ ಅರ್ಥದಲ್ಲಿ ಹಳ್ಳಿಕಾರ್ ಪ್ರತಿಯೊಂದು ಜಾಗದಲ್ಲೂ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ಜಾತ್ರೆಗಳಲ್ಲೂ ಪ್ರತಿಯೊಂದು ಊರುಗಳಲ್ಲೂ ಪ್ರತಿಯೊಬ್ಬ ಯುವಕನೂ ಹಳ್ಳಿಕಾರ್ ಹೊರಿ ಕಟ್ಟಬೇಕು ಅಂತ ಮಾಡ್ಕೊಂಡು ಬಂದಿದ್ದಕ್ಕೆ ಜನ ಕೊಟ್ಟಿರೋ ಬಿರ್ದದು ಹಳ್ಳಿಕಾರ್ ಒಡೆಯ ಅಂತ. ಅದ್ರಕ್ಕೆ ನಾನು ಯಾವತ್ತೂ ಆಭಾರಿ. ಜನಾಂಗಕ್ಕೆ ನನಗೆ ಸಂಬಂಧನೇ ಇಲ್ಲ. ನಾನು ಅದ್ರ ಬಗ್ಗೆ ನಾನು ಏನು ಹೇಳೋಕೆ ನಾನು ಇದಿಲ್ಲ. ನಾನು ಯಾವತ್ತೂ ಹಳ್ಳಿಕಾರ್ ಜನಾಂಗದವರು ನಮ್ಮ ಸ್ನೇಹಿತರು ಭಾಳ ಜನ ಇದ್ದಾರೆ, ಭಾಳ ಗೌರವ. ಮತ್ತು ವಜ್ರಮುನಿ ಸರ್ ಅವ್ರ ಮನೆಗೆ ನನ್ನ ಕರೆದು ನನಗೆ ತಿಂಡಿ ಮಾಡಿಸಿ ಅವ್ರ ಮನೆಯಲ್ಲಿ ನನಗೆ ಸನ್ಮಾನ ಮಾಡಿ ಕಳಿಸಿದ್ರು. ಆ ಫೋಟೋಸ್ ಇವಾಗ ಸಿಕ್ಕಿಲ್ಲ, ಕಳಿಸ್ತೀನಿ. ಇವತ್ತು ನಾವು ಅವರು ಚೆನ್ನಾಗಿದ್ದೀರಿ. ವಿಶ್ವನಾಥ್ ಅಣ್ಣವರು ನನಗೆ 10 ಗಿಡ ಕೊಟ್ಟರು ಅವರು ನರ್ಸರಿನಲ್ಲಿ. ನಮ್ಮ ತೋಟದಲ್ಲಿ ಉಣಿದ್ದೀನಿ. ಅದು ನಾನು ಬೇರೆ ವೀಡಿಯೋನಲ್ಲೂ ಹೇಳಿದ್ದೀನಿ, ಬೇಕಾಗಿದ್ರೆ ನೀವು ನೋಡ್ರಿ. ನಾವು ಅವರೆಲ್ಲ ಚೆನ್ನಾಗೇ ಇದ್ದೀರಿ. ಜನಾಂಗಕ್ಕೂ ನಮಗೂ ಸಂಬಂಧ ಇಲ್ಲ. ಜನಾಂಗದಲ್ಲಿ ನಾನು ಹಳ್ಳಿಕಾರ್ ಒಡೆಯ ಅಂತ ನಾನು ಕಿಕ್ಕಿಲ್ಲ. ಈ ಬಸಪ್ಪನ ಸೇವೆ ಮಾಡಿದ್ಕೆ ನನಗೆ ಇವತ್ತು ಹಳ್ಳಿಕಾರ್ ಒಡೆಯ ಅಂತ ಕೊಟ್ಟಿರೋದು. ಈ ಹಳ್ಳಿಕಾರ್ ದನಕ್ಕೆ ನಾನು ಕೊಟ್ಟಿರೋ ಪ್ರೀತಿಗೆ ನಾನು ಗೌರವಿಸ್ತಾ ಇರೋ ಇದಕ್ಕೆ ಕೊಡ್ತಾ ಇರೋದು. ಅದಕ್ಕೆ ದಯವಿಟ್ಟು ಇಲ್ಲಿ ಯಾವುದ್ಯಾವುದೋ ಒಂದರನ್ನ ಎತ್ಕೊಂಬಂದು ಏನೇನಕ್ಕೂ ಹಾಕಿ ಪ್ಯಾಚಪ್ ಮಾಡಿ ಮಾಡೋ ಅಗತ್ಯ ಇಲ್ಲ. ನಾನು ಯಾವತ್ತೂ ಜೈ ಹಳ್ಳಿಕಾರ್ ಅನ್ನೋ ಮುಖಾಂತರನೇ ನಾನು ಹೇಳ್ತಾ ಇರೋದು ಎಲ್ರೂ. ಹಳ್ಳಿಕಾರ್ ಒಡೆಯ ಅಂತ ಅವ್ರ ಅಭಿಮಾನದಿಂದ ಕೊಟ್ಟಿರೋದ್ರಕ್ಕೆ ಯಾವತ್ತು ಗೌರವ. ಜೈ ಹಳ್ಳಿಕಾರ್. ಬೀಟ್ ಪ್ಲಸ್ ಕರ್ನಾಟಕ.